ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮ್ಮದೇ ಎಲ್ಲ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇಷ್ಟು ದಿನ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನಾನೊಂದು ಸ್ವಲ್ಪ ಬ್ಯುಸಿ ಇದ್ದೆ. ಆ್ಯಂಡ್ ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅದಕ್ಕಿಂತ ಮುಂಚೆ ನಾನು ಒಂದು ಹೇರ್ ಕೇರ್ ಮಾಡ್ಕೊಂಡಿದ್ದೆ, ನಾನು ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್ ಗೈಸ್, ಇವಾಗ ನಾನು ಹೇರ್ ಕೇರ್ ರೋಟೀನ್ ತೋರಿಸ್ತೀನಿ ನಿಮಗೆ. ನಾನು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. ಅದೇನು ಅಂತ ನಿಮಗೆ ತೋರಿಸ್ತೀನಿ. ಅದೇನಪ್ಪ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ, ಮಾಮಾ ಅರ್ತ್ ಅವ್ರದ್ದು ಆಲೋವೆರಾ ಜೆಲ್ ನಾನು ಯೂಸ್ ಮಾಡ್ತೀನಿ. ತಲೆಗೆ ಯೂಸ್ ಮಾಡ್ತೀನಿ, ಹೇರ್ಗೆ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆಯದು ಇದು. ನಾನು ಈ ಆಯಿಲ್ ಜೊತೆಗೆ ಇದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ನಾನು ತಲೆಗೆ ಅಪ್ಲೈ ಮಾಡ್ತೀನಿ. ಇದು ಮಾಮಾ ಅರ್ತ್ ಅವ್ರದ್ದು. ಪ್ಲಾಸ್ಟಿಕ್ ಪಾಸಿಟಿವ್ ಇವರೆಲ್ಲ ರಿಸೈಕಲ್ ಮಾಡ್ತಾರೆ ಪ್ಲಾಸ್ಟಿಕ್ನ. ಅವ್ರು ಯೂಸ್ ಮಾಡೋಕ್ಕಿಂತ ಜಾಸ್ತಿ ಅವರು ರಿಸೈಕಲ್ ಮಾಡ್ತಾರೆ ಪ್ಲಾಸ್ಟಿಕ್ನ. ಇದನ್ನು ಇವಾಗ ಒನ್ ಟೀ ಸ್ಪೂನ್ ಆರ್ 2 ಟೀ ಸ್ಪೂನ್ಸ್ ನಾನು ಇದರಲ್ಲಿ ಹಾಕಿಬಿಟ್ಟು ನನ್ನ ತಲೆಗೆ ಅಪ್ಲೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ನಾನು ಆಲೋವೆರಾ ಜೆಲ್ ಯೂಸ್ ಮಾಡ್ತೀನಿ. ಏನಕ್ಕಪ್ಪ ಆಲೋವೆರಾ ಜೆಲ್ ಅಂತ ಹೇಳಿದ್ರೆ, ಆಲೋವೆರಾ ಜೆಲ್ನಲ್ಲಿ ಕೂಡ ವೈಟಮಿನ್ ಇ ಕಂಟೆಂಟ್ ಇರುತ್ತೆ. ಆಮೇಲೆ ನಾನು ಇದರಲ್ಲಿ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ದೀನಿ, ಅದರಲ್ಲಿ ಕೂಡ ವೈಟಮಿನ್ ಇ ಇರುತ್ತೆ. ತುಂಬಾ ಒಳ್ಳೆಯದು ಹೇರ್ಗೆ ಮತ್ತು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ಈವನ್ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ ಸ್ಕಿನ್ ಆ್ಯಸ್ ವೆಲ್. ಆ್ಯಂಡ್ ಇದು ಹೇರ್ಗೆ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಆ್ಯಂಡ್ ತುಂಬ ಗ್ಲೋ ಕೂಡ ಕೊಡುತ್ತೆ ಹೇರ್ಗೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಅದು ಒಂದೇ ಸಲಕ್ಕೆ ರಿಸಲ್ಟ್ ಗೊತ್ತಾಗಲ್ಲ. ನೀವು ವೀಕ್ಲಿ ಟ್ವೈಸ್ ಹಾಗೆ ಟ್ರೈ ಮಾಡಿ, 1 ಮಂತ್ ತನಕ ಟ್ರೈ ಮಾಡಿ ನೋಡಿ, ನಿಮಗೆ ಆವಾಗ ರಿಸಲ್ಟ್ ಗೊತ್ತಾಗುತ್ತೆ. ಗೈಸ್, ನನ್ನ ಕೂಲು ಡ್ರೈ ಆಗಿದೆ. ಇವಾಗ ನೀವೇ ನೋಡ್ತಾ ಇರ್ಬೋದು, ಗ್ಲೋ ಬಂದಿದೆ. ಐ ಮೀನ್ ಶೈನ್ ಆಗಿದೆ ಹೇರು. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು ನಿಮಗೆ. ನೀವು ಕೂಡ ಅದನ್ನು ನಾ ಹೇರ್ ಕೇರು ಮಾಡ್ಕೊಳ್ಳೋದು ತೋರಿಸಿದ್ನಲ್ಲ, ಅದನ್ನು 1 ಮಂತ್ ತನಕ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ನೀವು ಯಾವಾಗಲೂ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ತುಂಬ ಜಾಸ್ತಿ ಬಿಸಿ ಮಾಡ್ಕೋಬೇಡಿ. ಆಯಿಲ್ನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಆಮೇಲೆ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಯಾವಾಗಲೂ ಹೇರ್ನ ಹೀಗೆ ಮುಂದೆ ಹಾಕ್ಕೊಂಡು ಇಲ್ಲಿಂದ ಅಪ್ಲೈ ಮಾಡ್ಕೊತಾ ಬನ್ನಿ. ಕೆಳಗಡೆಯಿಂದ ಹಿಂಗೆ ಅಪ್ಲೈ ಮಾಡ್ಕೊತಾ ಬಂದರೆ ನಿಮಗೆ ಹೇರ್ ಗ್ರೋತು ಚೆನ್ನಾಗಿ ಬರುತ್ತೆ, ಬೇಗ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಅಂದರೆ ಹೇರ್ ಗ್ರೋತು ಬೇಗ ಆಗುತ್ತೆ ನಿಮಗೆ. ಸೊ ಅದು ಒಂದು ಟೆಕ್ನಿಕ್, ಅದನ್ನು ಫಾಲೋ ಮಾಡಿ ನೀವು. ಗೈಸ್, ನಾನಿವಾಗ ಟೋನರ್ ಹಾಕ್ಕೊಂಡು ಈ ಥರ ಡ್ಯಾಬ್ ಮಾಡ್ಕೊತಾ ಇದ್ದೀನಿ. ಟೋನರ್ ಸ್ಪ್ರೇ ಮಾಡಿ, ಕ್ಯೂಕಂಬರ್ ಟೋನರ್ ಇದೆ ನನ್ನ ಹತ್ರ, ಅದನ್ನು ಸ್ಪ್ರೇ ಮಾಡಿ ಈ ಥರ ಡ್ಯಾಬ್ ಮಾಡ್ಕೊತಾ ಇದ್ದೀನಿ. ಗೈಸ್, ಏನು ಅಂತ ಹೇಳಿದರೆ, ನೀವು ಫೇಸ್ ವಾಶ್ ಮಾಡಿದಾಗ ನೀವು ಮುಖನ ಟವೆಲಿಂದ ಹೀಗೆ ರಬ್ ಮಾಡಬೇಡಿ. ಜೋರಾಗಿ ಈ ಥರ ರಬ್ ಮಾಡಿದ್ರೆ ನಿಮ್ಮ ಸ್ಕಿನ್ ಬೇಗ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನೀವು ಜಸ್ಟ್ ಡ್ರೈ ಮಾಡಬೇಕು ಅಂದರೆ ಜಸ್ಟ್ ನೀವು ಟವೆಲ್ ವಾಟ್ ಎವರ್ ನೀವೇನು ಯೂಸ್ ಮಾಡ್ತೀರೋ ಅದನ್ನು ಜಸ್ಟ್ ಹೀಗೆ ಲೈಟಾಗಿ ಈ ಥರ ಡ್ಯಾಬ್ ಮಾಡಿದರೆ ನಿಮಗೆ ಅಷ್ಟು ಬೇಗ ಸ್ಕಿನ್ ಹಾಳಾಗಲ್ಲ. ಆಮೇಲೆ ಸ್ಕಿನ್ನು ತುಂಬ ಡ್ರೈನೂ ಕೂಡ ಆಗಲ್ಲ ಬೇಗ. ಸೊ ಯು ಕ್ಯಾನ್ ಟ್ರೈ ದಿಸ್, ಈ ಥರ ಡ್ಯಾಬ್ ಮಾಡೋದು. ಆ ಥರ ಮಾಡಿದಾಗ ನಿಮಗೆ ಸ್ಕಿನ್ ಬೇಗ ಹಾಳಾಗಲ್ಲ. ಆ್ಯಂಡ್ ಇವಾಗ ನಾನು ವ್ಯಾಸ್ಲಿನ್ ಲಿಪ್ ಥೆರಪಿ ಯೂಸ್ ಮಾಡ್ತಿದ್ದೀನಿ. ಚೆರಿದು ವ್ಯಾಸ್ಲಿನ್ ಲಿಪ್ ಥೆರಪಿ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕಲರ್ಡ್ ಲಿಪ್ ಬಾಮ್ ಅಂತಲೇ ಹೇಳ್ಬೋದು. ಜಸ್ಟ್ ಇಷ್ಟು ಅಪ್ಲೈ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಆಲ್. ವ್ಯಾಸ್ಲಿನ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೆ. ಸೊ ಐ ಯೂಸ್ ದಿಸ್, ಐ ಪ್ರಿಫರ್ ದಿಸ್.
ಇವಾಗ ನಾನು ಬ್ರೇಕ್ಫಾಸ್ಟ್ ಆಗಿದೆ ನನ್ನದು. ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡಬೇಕು. ಏನು ಪ್ರಿಪೇರ್ ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಇವಾಗ ಕಿಚನಲ್ಲಿ ಹೋಗಿ ನಾನೇನು ಪ್ರಿಪೇರ್ ಮಾಡ್ತೀನೋ ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ನನ್ನ ಮಗ ಸಿಸ್ಟಮಲ್ಲಿ ರೋಬ್ಲಾಕ್ಸ್ ಗೇಮ್ ಆಡ್ತಾ ಇದ್ದಾನೆ. ನನ್ನ ಮಕ್ಕಳು ಇಬ್ಬರು ತುಂಬ ಒಬ್ಸೆಸ್ ಆಗಿದ್ದಾರೆ ಈ ಗೇಮಿಗೆ. ಸೊ ದೇ ಆರ್ ಸೋ ಒಬ್ಸೆಸ್ಡ್ ವಿತ್ ದಿಸ್ ಗೇಮ್. ಹಾಯ್ ಮಾಡು ಅಭಯ್, ಸರಿಯಾಗಿ ಹೇಳು ಹಾಯ್ ಅಂತ. ಇಲ್ಲಿ ನೋಡ್ಕೊಂಡು ಹೇಳು. ಇವತ್ತು ನಾನು ಲಂಚ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ 12 ಗಂಟೆ ಆಗಿದೆ. ನಮ್ಮ ಮನೇಲಿ ಏನಾಗಿದೆ ಅಂದರೆ, ನಮ್ಮ ಕಿಚನಲ್ಲಿ ಆಕ್ವಾಗಾರ್ಡು ಅದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ತುಂಬ ನೀರು ಸಣ್ಣ ಬರ್ತಾಯಿತ್ತು. ಹಾಗಾಗಿ ಅದು ರಿಪೇರ್ ಮಾಡೋರು ಬಂದಿದ್ದಾರೆ. ಸೊ ಅದು ರಿಪೇರ್ ನಡೀತಾ ಇದೆ. ಅವರು ಹೋದ್ಮೇಲೆ ನಾನು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಸೊಪ್ಪಿನ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಮೊನ್ನೆ ನನಗೆ ಶೂಟ್ ಇತ್ತು ಝೀ ಸಾರೆಗಾಮಪ್ಪ. ಅದು ಶೂಟು ಅಲ್ಲಿ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವತ್ತು ಮೇಕಪ್ದೆಲ್ಲ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಅಲ್ಲಿದು ನಾನು ಫೋಟೋಸ್ ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹೇಗೆ ಮೇಕಪ್ ಇದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ನನಗೆ. ಈಗ ಸೊಪ್ಪಿನ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಬೇಳೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬೇಳೆ ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ತೀನಿ. ನಾನು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದೆರಡು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನು ದಂಟಿನ ಸೊಪ್ಪು, ಅರಿವೆ ಸೊಪ್ಪು ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇವೆರಡು ಅವೈಲೇಬಲ್ ಇದೆ. ಸೊ ಇವೆರಡು ಹಾಕ್ತಾಯಿದ್ದೀನಿ ನಾನು. ಜೊತೆಯಲ್ಲಿ ನಾನು ಸ್ವಲ್ಪ ಆನಿಯನ್ಸು, ಸ್ವಲ್ಪ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಹಾಕ್ತೀನಿ. ಒಗ್ಗರಣೆಗೂ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡು ಇದರಲ್ಲೇ ಹಾಕ್ತೀನಿ. ತೊಗೊಂಡಿದ್ದೀನಿ, ಅದರಲ್ಲೇ ಹಾಕ್ತೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ ಇವಾಗ. ನೆಕ್ಸ್ಟು ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಹಸಿ ಕಾಯಿ ತುರಿ. ನಾನು ಇವಾಗ ಇದಕ್ಕೇನೆ ಅರಿಶಿನ ಮತ್ತು ಚಿಲ್ಲಿ ಪೌಡರು ಮತ್ತು ನಮ್ಮ ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಹಾಕಿದ್ದೀನಿ. ಇದ್ರ ಜೊತೆಯಲ್ಲಿ ನಾನು ಇದು ಹುಣಸೆ ಹಣ್ಣನ್ನು ಇದು ಸ್ವಲ್ಪ ಬಿಸಿನೀರು ಹಾಕಿ ಬೇಗ ನೆನೀಲಿ ಅಂತ ಬಿಟ್ಟಿದ್ದೆ. ಇದನ್ನು ಇವಾಗ ಹಾಕ್ತೀನಿ. ಇದು ಕಿವುಚ್ಕೊಂಡು ಇದ್ರ ರಸ ಎಲ್ಲ ಇದಕ್ಕೆ ಹಾಕ್ತೀನಿ ನಾನು ಇವಾಗ ಇದಕ್ಕೆ ನಾನು ಆಯಿಲ್ ಹಾಕ್ತೀನಿ ಒಂದು ಸ್ವಲ್ಪ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಒಂದು ಎಷ್ಟು ಹಾಕ್ತೀನಿ ಅಂದರೆ ಒಂದು ಹಾಫ್ ಟೀ ಸ್ಪೂನಲ್ಲಿ ಒಂದು ಹಾಫ್ ಬೆಲ್ಲ ಹಾಕ್ತೀನಿ. ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಇಷ್ಟು ಹಾಕ್ತೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ನಿಮಗೆ ತೋರಿಸ್ತೇನೆ. ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ.
ನೀರು ಹಾಕಿ ಇವಾಗ ಇದನ್ನು ಒಂದೇ ಸಲಕ್ಕೆ ಒಂದು 3 to 4 ವಿಸಿಲ್ಸ್ ಬರೋ ತನಕ ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ ನಾನು. ಇದರಲ್ಲೇ ನಾನು ತಿಳಿ ಸಾರು ತೆಗಿತೀನಿ, ಅದನ್ನು ತೋರಿಸ್ತೀನಿ. ಏನಪ್ಪ ಇಲ್ಲ ಒಟ್ಟಿಗೆ ಹಾಕಿದ್ದೀನಿ ಅಂತ ಅನ್ಕೋಬೇಡಿ. ಇದು ಸೊಪ್ಪಿನ ಸಾರು ನಾವು ಹೀಗೆ ಮಾಡೋದು. ಸೊಪ್ಪಿಂದು ಆಮೇಲೆ ಕೋಸಿಂದು ಅದೆಲ್ಲ ಕ್ಯಾಬೇಜ್ ಸಾರುಗಳೆಲ್ಲ ಹೀಗೆ ಮಾಡೋದು ನಾವು. ಇವಾಗ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದೊಂದು 3 to 4 ವಿಸಿಲ್ಸ್ ಬರೋ ತನಕ ಕುಗ್ಗಿಸ್ಕೊಂಡು ನಾನು ಇದರಲ್ಲಿ ತಿಳಿ ಸಾರು ತೆಗಿತೀನಿ. ಅದಕ್ಕೋಸ್ಕರ ನಾನು ಇದರಲ್ಲೇ ಎಲ್ಲ ಹಾಕಿರ್ತೀನಿ. ದಟ್ಸ್ ದ ರೀಸನ್ ಗೈಸ್. ಇವಾಗ ಇದು ವೆಯ್ಟ್ ಪ್ರೆಷರ್ ಎಲ್ಲ ಬಿಟ್ಟಿದೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಮೇಲ್ಗಡೆ ಇದು ನಿಮಗೆ ತಿಳಿ ಇದು ಕಾಣಿಸ್ತಾ ಇದೆಯಲ್ಲ. ಇವಾಗ ನಾನು ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಇದರಲ್ಲಿ ನಾನು ತಿಳಿ ಸಾರು ತೆಗೆದ್ಬಿಟ್ಟು ಆ ಸಾರನ್ನ ಕ್ಲೀನಾಗೆ ಮ್ಯಾಶ್ ಮಾಡ್ಕೊತೀನಿ. ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಒಗ್ಗರಣೆಯಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಾಯ್ತಾ ಇದೆ ಅದು. ಅದಕ್ಕೆ ಇವಾಗ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಹಾಕ್ಕೊಂಡಾದ್ಮೇಲೆ ಈಗ ಹಿಂಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಸ್ಪ್ಲಟರ್ ಆದಮೇಲೆ ಆವಾಗಲೇ ನಾನು ಒಂದು ಸ್ವಲ್ಪ 1 ಆನಿಯನ್ ತೊಗೊಂಡಿದ್ದೆ. ಅದನ್ನು ಕಟ್ ಇರೋದ್ರಲ್ಲಿ ಒಂದು 3/4 ಭಾಗ ಅದು ಸಾರಿಗೆ ಹಾಕಿದ್ದೆ. ಇನ್ನು ಉಳಿದಿದ್ದು ಈ ಒಗ್ಗರಣೆಗೆ ಹಾಕ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ 2 ಹಾಕ್ತೀನಿ, ಜೊತೆಲಿ ಕರಿಬೇವು ಹಾಕ್ತೀನಿ. ಇವಾಗ ನಾನು ಆ ಉಳಿದಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಇದರಲ್ಲಿ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಆ ಸಾರಿಗೆ ಆ್ಯಡ್ ಮಾಡ್ತೀನಿ ನಾನು. ಆಮೇಲೆ ಅದರಲ್ಲಿ ತಿಳಿ ಸಾರು ತೆಗಿತೀನಿ. ಹೇಗೆ ಅಂತ ನೋಡಿ. ಇದಕ್ಕೆ 1-2 ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಆ ಸಾರಿಗೆ ಆ್ಯಡ್ ಮಾಡೋಣ. ಇದನ್ನೊಂದು ಸ್ವಲ್ಪ ಬ್ರೌನ್ ಆದಮೇಲೆ ಆ್ಯಡ್ ಮಾಡೋಣ. ಬ್ರೌನ್ ಆಗಿದೆ, ಸೊ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಇದರಲ್ಲಿ ತಿಳಿ ಸಾರು ತೆಗಿತೀನಿ. ಹೇಗೆ ಅಂತ ನೋಡಿ. ನಾನು ಇವಾಗ ಈ ಪಾತ್ರೆಯಲ್ಲಿ ತಿಳಿ ಸಾರು ತಗೋತಾ ಇದ್ದೀನಿ. ಜಸ್ಟ್ ಹೀಗೆ ಮೇಲಿಂದ ಹೀಗೆ ಈ ಸಾರನ್ನು ಹೀಗೆ ಮಾಡಿದ್ರೆ ಸೈಡಿಗೆ ತಿಳಿ ಸಾರು ಬರುತ್ತೆ. ನನ್ನ ಮಗಂಗೆ ಇದ್ರದ್ದು ತಿಳಿ ಸಾರು ಅಂದರೆ ತುಂಬ ಇಷ್ಟ. ಹಾಗಾಗಿ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಹಾಗಾಗಿ ಫ್ಲೇಮ್ ಆನ್ ಮಾಡಿಕೊಂಡು ಎಲ್ಲ ಮ್ಯಾಶ್ ಮಾಡ್ಕೊತೀನಿ. ನಾನು ತೋರಿಸ್ತೀನಿ ಹೇಗೆ ಅಂತ. ಇದು ತಿಳಿ ಸಾರು ತಗ್ದಾದ್ಮೇಲೆ ನಿಮಗೆ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದರಿಂದ ನಾನು ಮ್ಯಾಶ್ ಮಾಡ್ತಾ ಇದ್ದೀನಿ. ಸೊಪ್ಪು ಬೇಳೆ ಎಲ್ಲ ಕೂಟ್ಕೊಳ್ಳಿ ಅಂತ ಎಲ್ಲ ಮ್ಯಾಶ್ ಮಾಡ್ತಾ ಇದ್ದೀನಿ ನಾನು. ಮ್ಯಾಶ್ ಮಾಡಾದ್ಮೇಲೆ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ. ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಿಗಿನರ್ಸ್ ಫ್ರೆಂಡ್ಲಿ ರೆಸಿಪಿ. ಇದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಈಸಿ ಇದೆ ಇದು. ಬಿಗಿನರ್ಸ್ ಫ್ರೆಂಡ್ಲಿ ಸೊಪ್ಪಿನ ಸಾರು. ನನ್ನ ಮಗ ಕೇಳ್ತಾ ಇದ್ದಾನೆ ಯಾವ ರೆಸಿಪಿ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ ಅವನಿಗೆ. ಹಾಂ, ತಿನ್ನು. ಇದನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ನಿಮಗೆ ತೋರಿಸ್ತೀನಿ. ಸಾರು ಬಂದು ಈ ರೀತಿಯಾಗಿ ಕಾಣಿಸುತ್ತೆ, ನೋಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಮುಚ್ಚಿಡೋಣ. ಒಂದು ಪ್ಲೇಟ್ ಮುಚ್ಚಿಡ್ತಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕುದೀತಾ ಇದೆ. ಇನ್ನೊಂದು 2-3 ಮಿನಿಟ್ಸ್ ಕುದಿಸ್ಕೊಂಡು ಈ ಸಾರನ್ನ ಆಫ್ ಮಾಡ್ತೀನಿ ನಾನು ಫ್ಲೇಮ್ನ. ನೋಡಿ ಗೈಸ್, ಕುದೀತಾ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸಾರನ್ನ ನೀವು ಮುದ್ದೆ ಜೊತೆನಲ್ಲೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ. ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೀವು ಕೂಡ. ಆ್ಯಂಡ್ ನಾನಿವಾಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು
ಊಟ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ನಾನು. ಓಕೆ ಫ್ರೆಂಡ್ಸ್, ನಿಮಗೆ ನಾನು ಸೊಪ್ಪಿನ ಸಾರಿನ ರೆಸಿಪಿ ತೋರಿಸಿದ್ದು ಇಷ್ಟ ಆಯಿತು ಅನ್ಕೋತೀನಿ. ಇಟ್ಸ್ ವೆರಿ ಸಿಂಪಲ್ ಫ್ರೆಂಡ್ಸ್ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬ ಈಸಿ, ಬಿಗಿನರ್ಸ್ ಫ್ರೆಂಡ್ಲಿ ರೆಸಿಪಿ ಅಂತ ಹೇಳಿದ್ನಲ್ಲ, ಆ ಥರನೇ ಅದು. ಆಮೇಲೆ ನನ್ನ ಚಾನಲ್ಗೆ ಎಷ್ಟೊಂದು ಜನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಅಟ್ಲೀಸ್ಟ್ ಒಂದು 200 to 500 ಸಬ್ಸ್ಕ್ರೈಬರ್ಸ್ ಅಂತೂ ಇಲ್ಲ 1000 ಆಗಲಿ, ಅಷ್ಟು ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹಿಟ್ ಮಾಡಿ, ಆಮೇಲೆ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಪಾಪಪ್ ಆಗುತ್ತೆ. ನೀವು ಅವಾಗ ಹೋಗಿ ನನ್ನ ವೀಡಿಯೋಸ್ನ ನೋಡ್ಬೋದು. ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಆ್ಯಂಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನೀವು ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ದ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ನಾನು ಇವತ್ತಿಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಹೋಪಿಂಗ್ ಫಾರ್ ಮೋರ್ ಸಬ್ಸ್ಕ್ರೈಬರ್ಸ್. ಅಷ್ಟೇ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಾನು ಸಿಂಪಲ್ ಮೇಕಪ್ ನಾನು ಹೆಂಗೆ ಮಾಡ್ಕೋತೀನೋ ಅದು ಸಿಂಪಲ್ ಮೇಕಪ್ ಲುಕ್ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.